ಹಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಸಜ್ಜನ್ ಬಯಾಲಜಿ ಕ್ಲಾಸಸ್. ನಾವು ಇವತ್ತಿನ ಒಂದು ಸೆಷನಲ್ಲಿ ಏನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂದರೆ ಅಬೌಟ್ ಕೋಡಾಮಿನೆನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಫಸ್ಟ್ ನಾನು ನಿಮಗೆ ಡೆಫಿನೇಷನ್ ಹೇಳ್ಬಿಡ್ತೀನಿ ಕೋಡಾಮಿನೆನ್ಸ್ ಅಂದರೆ ಏನಂತ ಹೇಳಿ. ಆ್ಯಕ್ಚುಲಿ ಇಟ್ ಈಸ್ ಎ ಫಿನಾಮಿನನ್ ಈವನ್ ಇನ್ ದ ಹೆಟ್ರೋಝೈಗೋಟ್ ಕಂಡೀಷನ್ ಇಟ್ ಎಕ್ಸ್ಪ್ರೆಸಸ್ ದೆಮ್ಸೆಲ್ವ್ಸ್ ಈಕ್ವಲಿ. ನಿಮಗೆ ಈ ಡೆಫಿನೇಷನ್ ಅರ್ಥ ಆಗಿರದೇ ಇರ್ಬೋದು. ಅದಕ್ಕೆ ನಾವು ಇಲ್ಲಿವರೆಗೂ ಸ್ಟಡಿ ಮಾಡಿದ್ದೀವಲ್ಲ, ಇನ್ಹೆರಿಟೆನ್ಸ್ ಆಫ್ ಒನ್ ಜೀನ್ ಇರ್ಬೋದು ಅಥವಾ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಇರ್ಬೋದು. ನಮಗೆ ಇನ್ಹೆರಿಟೆನ್ಸ್ ಆಫ್ ಒನ್ ಜೀನಲ್ಲಿ ಸಿಕ್ಕಿರ್ತಕ್ಕಂಥ ರಿಸಲ್ಟ್ ಯಾವುದು? ಕ್ಯಾಪಿಟಲ್ ಟಿ ಸ್ಮಾಲ್ ಟಿ. ಬಟ್ ಕ್ಯಾರೆಕ್ಟರ್ ಯಾವುದು ಎಕ್ಸ್ಪ್ರೆಸ್ ಆಗಿತ್ತು? ಇಟ್ ಈಸ್ ನಥಿಂಗ್ ಬಟ್ ಟಾಲ್ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗಿತ್ತು ಅಲ್ವಾ? ಅದೇ ಥರ ನಮಗೆ ಇನ್ಕಂಪ್ಲೀಟ್ ಡಾಮಿನೆನ್ಸಲ್ಲಿ ಯಾವುದು ಎಕ್ಸ್ಪ್ರೆಸ್ ಆಗಿತ್ತು ಕ್ಯಾರೆಕ್ಟರು? ಸೊ ಇಲ್ಲಿ ಟಾಲ್ ಆಗಿತ್ತು, ಹೌದಾ? ಇನ್ಹೆರಿಟೆನ್ಸ್ ಆಫ್ ಒನ್ ಜೀನಲ್ಲಿ. ಇಲ್ಲಿ ಯಾವುದಾಗಿತ್ತು? ಪಿಂಕ್ ಕಲರ್. ಸೊ ಇವೆರಡರಿಂದ ನಾವು ಕಲ್ತಿದ್ದೇನು ಅಂದರೆ ಇನ್ಹೆರಿಟೆನ್ಸ್ ಆಫ್ ಒನ್ ಜೀನು ಮತ್ತು ಇನ್ಕಂಪ್ಲೀಟ್ ಡಾಮಿನೆನ್ಸಲ್ಲಿ ಹೈಬ್ರಿಡಲ್ಲಿ ಅಂದರೆ F1 ಜನ್ರೇಷನಲ್ಲಿ ಪೇರೆಂಟ್ಸಿನ ಎರಡು ಪೇರೆಂಟ್ ಇರುತ್ತೆ, ಯಾವುದಾದ್ರೂ ಒಂದು ಪೇರೆಂಟಿನ ಕ್ಯಾರೆಕ್ಟರು F1ಅಲ್ಲಿ ಎಕ್ಸ್ಪ್ರೆಸ್ ಆಗುತ್ತೆ ಅನ್ನೋದು ಇನ್ಹೆರಿಟೆನ್ಸ್ ಆಫ್ ಒನ್ ಜೀನು. ಇನ್ನೊಂದರಲ್ಲಿ ಏನಾಗುತ್ತೆ, ಇನ್ಕಂಪ್ಲೀಟ್ ಡಾಮಿನೆನ್ಸಲ್ಲಿ ಎರಡೂ ಪೇರೆಂಟ್ ಕ್ಯಾರೆಕ್ಟರ್ಗಳನ್ನು ಹೊರತುಪಡಿಸಿ ಹೊಸ ಕ್ಯಾರೆಕ್ಟರ್ ಫಾರ್ಮೇಷನ್ ಆಗುತ್ತೆ ಅನ್ನೋದನ್ನು ಕಲ್ತಿದ್ದೀವಿ. ಆದರೆ ಕೋಡಾಮಿನೆನ್ಸಲ್ಲಿ ಏನಾಗುತ್ತೆ ಅಂದರೆ ಈವನ್ ಇನ್ ಕೇಸ್ ಆಫ್ ಹೆಟ್ರೋಝೈಗೋಟ್ ಕಂಡೀಷನ್, ಯು ಕ್ಯಾನ್ ಸಿ ಹಿಯರ್ ಹೆಟ್ರೋಝೈಗೋಟ್ ಕಂಡೀಷನ್ ಅಂದಾಗ ಸೊ IA ಬರುತ್ತೆ, IB ಬರುತ್ತೆ, ಅಥವಾ IA ಇರುತ್ತೆ, II ಇರುತ್ತೆ. ಇವೆಲ್ಲ ಹೆಟ್ರೋಝೈಗೋಟ್ ಕಂಡೀಷನ್ ಅಂತ ಕರಿತೀವಿ. ಈವನ್ ಈ ಹೆಟ್ರೋಝೈಗೋಟ್ ಕಂಡೀಷನಲ್ಲೂ ಕೂಡ ಏನಾಗುತ್ತೆ, ಎರಡೂ ಪೇರೆಂಟರ್ ಕ್ಯಾರೆಕ್ಟರ್ಸ್ಗಳು ಈಕ್ವಲ್ ಆಗಿ ಎಕ್ಸ್ಪ್ರೆಸ್ ಆಗುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ? ಕೋಡಾಮಿನೆನ್ಸ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ದ ಬೆಸ್ಟ್ ಎಕ್ಸಾಂಪಲ್ ಈಸ್ ದಟ್ ABO ಬ್ಲಡ್ ಗ್ರೂಪ್ is a best example to study about the codominance. Let us discuss then what actually it explains the codominance. ಭಾಳ ಈಸಿ ಐತ್ರಿ, ಒಂಚೂರು ಗಮನ ಕೊಟ್ಟು ಪೇಷನ್ಸ್ ಇಟ್ಕೊಳ್ಳಿದ್ರೆ ಈಸಿಯಾಗಿ ಅರ್ಥ ಆಗ್ತದೆ. ಆ್ಯಕ್ಚುಲಿ ABO ಬ್ಲಡ್ ಗ್ರೂಪ್ ಅನ್ನೋ ಒಂದು ಕಾನ್ಸೆಪ್ಟ್ ಯಾರು ಕಂಡಿಡಿದ್ರು ಅಂದರೆ ದ ಕಾರ್ಲ್ ಲ್ಯಾಂಡ್ಸ್ಟೀನರ್ ಇನ್ ದ ಇಯರ್ ಆಫ್ 1901 he discovered. ಆ್ಯಂಡ್ ಬಿಕಾಸ್ ಆಫ್ ದಿಸ್ ನೋವೆಲ್ ಇನ್ವೆನ್ಷನ್ ಏನಾಯಿತು, 1930ರಲ್ಲಿ ಸೊ ಮೆಡಿಸಿನ್ ಫೀಲ್ಡ್ ಒಳಗಡೆ ಇವರಿಗೆ ನೊಬೆಲ್ ಪ್ರೈಸ್ ಸಿಗುತ್ತೆ. ಆದರೆ ವಿಚಿತ್ರ ಏನು ಅಂದರೆ ಇವನು ಇನ್ನೂ ಏನು ಎಕ್ಸ್ಪ್ಲೈನ್ ಮಾಡ್ತಾನೆ, ಆಲ್ವೇಸ್ ABO ಬ್ಲಡ್ ಗ್ರೂಪ್ಸ್ ದಟ್ ಆರ್ ಕಂಟ್ರೋಲ್ಡ್ ಬೈ ಎ ಸಿಂಗಲ್ ಜೀನ್ ದಟ್ ಈಸ್ ಕಾಲ್ಡ್ ಐ. ಓಕೆ, ಪ್ಲೀಸ್ ರಿಮೆಂಬರ್ ದಟ್ ದ ಬ್ಲಡ್ ಗ್ರೂಪ್ಸ್ ದಟ್ ಆರ್ ಕಂಟ್ರೋಲ್ಡ್ ಬೈ ಸಿಂಗಲ್ ಜೀನ್, ಸೊ ದಟ್ ಈಸ್ ಕಾಲ್ಡ್ ಐ. ಬಟ್ ಐ ಈಸ್ expresses the three alleles IA, IB and small I. These are the three alleles that it produces. But you should try to remember any organism, because human beings are the diploid organisms. ಯಾವುದೇ ಒಂದು ಆರ್ಗ್ಯಾನಿಸಮು one gene of the two alleles. ಓಕೆ, ಯಾವುದಾದ್ರೂ ಎರಡು ಅಲೀಲ್ಸ್ಗಳನ್ನು ಮಾತ್ರ ಇಂಡಿವಿಜುವಲ್ ಆರ್ಗ್ಯಾನಿಸಮ್ಮು ಎಕ್ಸ್ಪ್ರೆಸ್ ಮಾಡುತ್ತೆ, ಮೂರು ಅಲೀಲ್ಗಳನ್ನು ಎಕ್ಸ್ಪ್ರೆಸ್ ಮಾಡಲ್ಲ. Okay, this is what you must know, and you please try to understand this is what the structure of RBC. Okay, ಈ structure of RBC ಒಳಗಡೆ ಹೊರಗಡೆ ನಾನು ಬ್ಲ್ಯಾಕ್ ಕಲರ್ ಅಲ್ಲಿ ಹಾಕಿದ್ದೀನಿ. ಸೊ that is nothing but what a plasma membrane. So each RBC membrane can able to produce a simple polymer sugars. Okay, and these sugar polymers ಏನಾಗಿರುತ್ತೆ, they are bit different. Okay, ಈಗ ಇಲ್ಲಿ ಬರ್ದಿದ್ದೀನಿ ಏನು, ಪ್ಲಾಸ್ಮಾ ಮೆಂಬ್ರೇನ್ ದೇ ಕ್ಯಾನ್ ಪ್ರೊಡ್ಯೂಸ್ ಎ ಶುಗರ್ ಪಾಲಿಮರ್ಸ್. ಓಕೆ, ಆ್ಯಂಡ್ ದೀಸ್ ಶುಗರ್ ಪಾಲಿಮರ್ಸ್ ದಟ್ ಆರ್ ಪ್ರೊಡ್ಯೂಸ್ಡ್ ಬೈ ವಾಟ್? ಫ್ರಮ್ ದಿ ಸರ್ಫೇಸ್ ಆಫ್ RBC. ಓಕೆ, ಫ್ರಮ್ ದಿ ಸರ್ಫೇಸ್ ಆಫ್ RBC. ಆ್ಯಂಡ್ ವೇರ್ IA ಆ್ಯಂಡ್ IB ಅಂದರೆ ಕ್ಯಾಪಿಟಲ್ IA ಆ್ಯಂಡ್ ಕ್ಯಾಪಿಟಲ್ IB ದೇ ಪ್ರೊಡ್ಯೂಸಸ್ ಎ ಸಿಂಪಲ್ ಶುಗರ್ಸ್, but the small I do not produce any kind of the sugar. Hence capital I and capital IB they can dominate over a small I because it do not produces any kind of the sugar, isn't it? ಸೊ ಹಂಗಂದರೆ ಒಂದಿಷ್ಟು ಎಕ್ಸಾಂಪಲ್ಸ್ನ ನೋಡೋಣ. ಹಾಗಾದರೆ ಕೋಡಾಮಿನೆಂಟ್ ಅಂದರೆ ನಿಮಗೆ ಅರ್ಥ ಆಗಿರಬೇಕು. ಸೊ ಐ ವಿಲ್ ಎಕ್ಸ್ಪ್ಲೇನ್ ಒನ್ಸ್ ಅಗೇನ್ ಹಿಯರ್. ಸೊ AB ಬ್ಲಡ್ ಗ್ರೂಪ್ ಬಂದಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಒಂದು ಪೇರೆಂಟ್ RBC ಒಳಗಡೆ IA ಅಂತಕ್ಕಂಥ ಒಂದು ಅಲೀಲ್ ಇದೆ. ಅಲೀಲ್ ಫ್ರಮ್ ದ ಪೇರೆಂಟ್ 2 ಅಲ್ಲಿ IA ಅಂತಕ್ಕಂಥ ಏನಿದೆ ಅಲೀಲ್ ಇದೆ. ಸೊ RBC ಮೆಂಬ್ರೇನಲ್ಲಿ ಎರಡು ಫ್ಯೂಸ್ ಆದಾಗ ಆಫ್ಟರ್ ದ ಫರ್ಟಿಲೈಸೇಷನ್ ಜೀನೋಟೈಪ್ ಆಫ್ ದಿ ಆಫ್ ಸ್ಪ್ರಿಂಗ್ ಏನಿರುತ್ತೆ ಆ ಮಗುವಿನೊಳಗೆ ಅಂದರೆ ಕ್ಯಾಪಿಟಲ್ IA ಕ್ಯಾಪಿಟಲ್ IA ಇರುತ್ತೆ. ಸೊ
ಇದೇನು ಎಕ್ಸ್ಪ್ರೆಸ್ ಮಾಡುತ್ತೆ, ಯಾವ ಬ್ಲಡ್ ಗ್ರೂಪನ್ನು ಪ್ರೊಡ್ಯೂಸ್ ಮಾಡುತ್ತೆ ಆಫ್ ಸ್ಪ್ರಿಂಗಲ್ಲಿ? ಎ ಬ್ಲಡ್ ಗ್ರೂಪನ್ನು ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಇದನ್ನು ನಾವು ಹೋಮೋಸೈಗಸ್ ಬ್ಲಡ್ ಗ್ರೂಪ್ ಅಂತ ಕರಿತೀವಿ, ನೆನ್ಪಿಟ್ಕೊಂಡಿರಿ. ಒಂದು ವೇಳೆ ಕ್ಯಾಪಿಟಲ್ ಐ ಎ ಸ್ಮಾಲ್ ಐ ಎ ಬಂತು ಅಂದರೆ ಇದನ್ನು ಹೆಟಿರೋಸೈಗೋಟ್ ಬ್ಲಡ್ ಗ್ರೂಪ್ ಅಂತ ಕರಿತೀವಿ. ಓಕೆ, ಯಾಕಂದರೆ ಯಾವಾಗಲೂ ಜೀನೋಟೈಪ್ಸ್ ಸೇಮ್ ಇದ್ದುಬಿಟ್ರೆ ಅದನ್ನು ನಾವು ಹೋಮೋಸೈಗೋಸ್ ಅಂತ ಕರಿತೀವಿ. ಒಂದು ವೇಳೆ ಜೀನೋಟೈಪ್ಸಲ್ಲಿ ಬೇರೆ ಬೇರೆ ಅಲೀಲ್ಸ್ಗಳಿದ್ದರೆ ಅದನ್ನು ನಾವು ಹೆಟಿರೋಸೈಗೋಟ್ ಕಂಡೀಷನ್ ಅಂತ ಕರಿತೀವಿ. ಯು ಕ್ಯಾನ್ ಸಿ ಹಿಯರ್ ಕ್ಯಾಪಿಟಲ್ ಐ ಎ ಇದೆ, ಕ್ಯಾಪಿಟಲ್ ಐ ಬಿ ಇದೆ, ಇದನ್ನು ನಾವು ಹೆಟ್ರೋಸೈಗೋಟ್ ಅಂತ ಕರಿಬೋದು. ಓಕೆ, ಇಟ್ ಇಸ್ ನಾಟ್ ಅನ್ ಹೋಮೋಸೈಗಸ್. ಐ ಹೋಪ್ ಯು ಅಂಡರ್ಸ್ಟುಡ್ ಅಬೌಟ್ ಇಟ್. ಸೊ ಅದೇ ಥರ ಎಕ್ಸಾಂಪಲ್ಸ್ಗಳನ್ನು ನೀವು ಅಬ್ಸರ್ವ್ ಮಾಡ್ಬೋದು. ಪೇರೆಂಟ್ 1 ಐ ಎ ಅಲ್ಲೀಲಿದೆ ಆರ್ ಬಿ ಸಿಯಲ್ಲಿ, ಪೇರೆಂಟ್ 2 ಅಲ್ಲಿ ಇರ್ತಕ್ಕಂಥ ಆರ್ ಬಿ ಸಿಯಲ್ಲಿ ಐ ಬಿ ಅಲ್ಲೀಲಿದೆ. ಸೊ ಹಾಗಾದರೆ ಜೀನೋಟೈಪ್ ಆಫ್ ದಿ ಆಫ್ ಸ್ಪ್ರಿಂಗ್ ಏನಿರುತ್ತೆ? ಎ ಬಿ ಇರುತ್ತೆ. ಹಾಗಾದರೆ ಬ್ಲಡ್ ಗ್ರೂಪ್ ಏನಿರುತ್ತೆ? ಎ ಬಿ ಬ್ಲಡ್ ಗ್ರೂಪ್ ಇರುತ್ತೆ. ಓಕೆ, ಆಫ್ ಸ್ಪ್ರಿಂಗ್ ಅಥವಾ ಮಗುವಿನಲ್ಲಿ ಎ ಬಿ ಬ್ಲಡ್ ಗ್ರೂಪ್ ಇರುತ್ತೆ. ಅದೇ ಥರ ಪೇರೆಂಟ್ 1 ಎ ಬ್ಲಡ್ ಗ್ರೂಪು ಮತ್ತು ಪೇರೆಂಟ್ 2 ಅಲ್ಲಿ ಐ ಅಂತಕ್ಕಂಥ ಅಲೀಲಿತ್ತು ಅಂದಾಗ, ಸೊ ಆಫ್ ಸ್ಪ್ರಿಂಗಲ್ಲಿ ಜೀನೋಟೈಪ್ ಏನಿರುತ್ತೆ? ಕ್ಯಾಪಿಟಲ್ ಐ ಎ ಆ್ಯಂಡ್ ಸ್ಮಾಲ್ ಐ ಇರುತ್ತೆ. ಸೊ ಹಾಗಾದರೆ ಬ್ಲಡ್ ಟೈಪ್ ಯಾವುದಿರುತ್ತೆ ಆಫ್ ಸ್ಪ್ರಿಂಗ್ ಒಳಗಡೆ? ಎ ಬ್ಲಡ್ ಗ್ರೂಪ್ ಇರುತ್ತೆ. ಇದಕ್ಕೆ ನಾವು ಹೆಟಿರೋಸೈಗೋಟ್ ಬ್ಲಡ್ ಗ್ರೂಪ್ ಅಂತ ಕರಿಬೋದು, ಇದಕ್ಕೆ ಹೋಮೋಸೈಗಸ್ ಬ್ಲಡ್ ಗ್ರೂಪ್ ಅಂತ ಕರಿಬೋದು. ಯಾಕೆ ಹೋಮೋಸೈಗಸ್ ಹೆಟ್ರೋಸೈಗೋಟ್ ಅಂತ ಕರಿತೀವಿ ಅನ್ನೋದಕ್ಕೆ ಒಂದು ಪ್ರಾಬ್ಲಮನ್ನು ನಾನು ನಿಮಗೆ ಮಾಡಿ ತೋರಿಸ್ತೀನಿ. ಓಕೆ, ಯು ಕ್ಯಾನ್ ಎಲ್ಲಿ ಅಂದರೆ ಒಂದಿಷ್ಟು ನಾವು ಬ್ಲಡ್ ಗ್ರೂಪ್ಸ್ ಒಳಗಡೆ ಅಪ್ಪದು ಎ ಬ್ಲಡ್ ಗ್ರೂಪ್ ಇದ್ದಂದರೆ, ಅಮ್ಮಂದು ಎ ಬ್ಲಡ್ ಗ್ರೂಪ್ ಇತ್ತಂದರೆ ಮಗುದು ಯಾವ ಬ್ಲಡ್ ಗ್ರೂಪ್ ಇರ್ಬೋದು ಅನ್ನೋದನ್ನು ಕ್ಯಾಲ್ಕುಲೇಷನ್ ಮಾಡು ಕೂಡ ಹೇಳ್ಬಹುದು. ಓಕೆ, ಸೊ this is what about a complete thing about the codominance. Exactly, you need to know here capital IA and capital IB. ನೋಡ್ರಿ, ಎರಡು ಏನಾಗ್ತದೆ ಅಂದರೆ ಬೋತ್ IA and IB they can produce sugars without dominating each other or without influencing each other. They can express in equal proportion. ಅದಕ್ಕೆ ನಾವು ಕೋಡಾಮಿನೆನ್ಸ್ ಅಂತ ಹೇಳಿ ಕರಿತೀವಿ. ಅದೇ ಒಂದು ವೇಳೆ ಇಲ್ಲಿ ಬರ್ದಿದ್ದೀನಿ ನಾನು, ಕ್ಯಾಪಿಟಲ್ ಐ ಎ ಇದೆ, ಸ್ಮಾಲ್ ಐ ಇದೆ, ಇದ್ರ ಮೇಲೆ ಡಾಮಿನೇಟ್ ಯಾವುದಾಗುತ್ತೆ? ಆಬ್ವಿಯಸ್ಲಿ ಕ್ಯಾಪಿಟಲ್ ಐ ಆಗುತ್ತೆ. ಅದಕ್ಕೆ ನಾವು ಇಲ್ಲಿ ಒಂದು ಎಕ್ಸಾಂಪಲ್ ನೋಡಿದ್ವಿ. ಕ್ಯಾಪಿಟಲ್ ಐ ಎ ಮತ್ತು ಸ್ಮಾಲ್ ಐ ಇದ್ರೆ ಏನಾಗುತ್ತೆ? ಎ ಬ್ಲಡ್ ಗ್ರೂಪೇ ಎಕ್ಸ್ಪ್ರೆಸ್ ಆಗುತ್ತೆ. ಯಾಕಂದರೆ ವಿಚ್ ಈಸ್ ದ ಡಾಮಿನೆಂಟ್ ಕ್ಯಾರೆಕ್ಟರ್? ದಟ್ ಕ್ಯಾಪಿಟಲ್ ಐ ಎ ಅನ್ನೋದಂತಕ್ಕಂಥದ್ದು ಏನಾಗುತ್ತೆ? ಡಾಮಿನೆಂಟ್ ಕ್ಯಾರೆಕ್ಟರ್ ಆಗುತ್ತೆ. ಓಕೆ, ದಿಸ್ ಇಸ್ ವಾಟ್ ಅಬೌಟ್ ದಿ ಕೋಡಾಮಿನೆನ್ಸ್. Students, here is the best example you can understand here. ಫಾದರ್ದು ಹೆಟ್ರೋಸೈಗಸ್ ಎ ಬ್ಲಡ್ ಗ್ರೂಪು, ಮದರ್ದು ಹೆಟ್ರೋಸೈಗಸ್ ಬಿ ಬ್ಲಡ್ ಗ್ರೂಪ್ ಇತ್ತು ಅಂತ ಅನ್ಕೊಳ್ಳಿ. ನಮಗೆ ಸೊ ಬ್ಲಡ್ ಗ್ರೂಪ್ ಇಲ್ಲಿ ಬರೆದಿದ್ದೀನಿ. ಸೊ ಈಗ ಅಲೀಲ್ಸ್ಗಳನ್ನು ಸಪ್ರೇಟ್ ಮಾಡ್ಕೊಂಡಾಗ ಕ್ಯಾಪಿಟಲ್ ಐ ಎ ಸ್ಮಾಲ್ ಐ, ಕ್ಯಾಪಿಟಲ್ ಐ ಬಿ ಸ್ಮಾಲ್ ಐ ಇದೆ. ಓಕೆ, ಹಾಗಾದರೆ ಮಗುವಿನ ಬ್ಲಡ್ ಗ್ರೂಪ್ ಯಾವುದಿರ್ಬೋದು? ಸೊ ಇಟ್ ಈಸ್ ನಥಿಂಗ್ ಬಟ್ ಆಫ್ ಸ್ಪ್ರಿಂಗ್ ಬ್ಲಡ್ ಗ್ರೂಪ್ ಅಂತ ಕರಿತೀವಿ ನಾವು. ಓಕೆ, ಆಫ್ ಸ್ಪ್ರಿಂಗ್ ಬ್ಲಡ್ ಗ್ರೂಪ್ ಯಾವುದಿರ್ಬೋದು? ನಾವು ಅಲೀಲ್ಸ್ಗಳನ್ನು ಕ್ರಾಸ್ ಮಾಡಿದಾಗ ಒಂದು ಐ ಎ ಐ ಬಿ, ಕ್ಯಾಪಿಟಲ್ ಐ ಎ ಸ್ಮಾಲ್ ಐ, ಕ್ಯಾಪಿಟಲ್ ಐ ಬಿ ಸ್ಮಾಲ್ ಐ, ಸ್ಮಾಲ್ ಐ ಅಂತ ನಮಗೆ 4 ಥರದ ಪ್ರಪೋರ್ಷನ್ಗಳು ಸಿಗುತ್ತೆ. ಸೊ ಎ ಬಿ ಅಂತಕ್ಕಂಥದ್ದು ಎ ಬಿ ಬ್ಲಡ್ ಗ್ರೂಪು, ಐ ಎ ಮತ್ತು ಐ ಅಂತಕ್ಕಂಥದ್ರಲ್ಲಿ ಎ ಬ್ಲಡ್ ಗ್ರೂಪು, ಕ್ಯಾಪಿಟಲ್ ಐ ಬಿ ಮತ್ತು ಸ್ಮಾಲ್ ಐ ಅನ್ನೋದ್ರಲ್ಲಿ ಬಿ ಬ್ಲಡ್ ಗ್ರೂಪು, ಸ್ಮಾಲ್ ಐ ಇದ್ದಲ್ಲಿ ಓ ಬ್ಲಡ್ ಗ್ರೂಪು. ಸೊ ಇದೇ ಥರ ಒಂದು ಕಾನ್ಸೆಪ್ಟನ್ನು ಫಸ್ಟ್ ಪಿ ಯು ಸಿಯಲ್ಲಿ ಸ್ಟಡಿ ಮಾಡುವಾಗ ಮದರ್ದು ಎ ಬ್ಲಡ್ ಗ್ರೂಪ್ ಇದೆ, ಫಾದರ್ದು ಬಿ ಬ್ಲಡ್ ಗ್ರೂಪ್ ಇದೆ. ಸೊ ಮಗುವಿಂದು ಎ ಅಥವಾ ಬಿ ಬ್ಲಡ್ ಗ್ರೂಪ್ ಇರಬಹುದು ಅಂತ ನಾನು ಎಕ್ಸಾಂಪಲ್ ಹೇಳಿದರೆ, ಸೊ ದಟ್ ಸ್ಟೂಡೆಂಟ್ ಕೇಮ್ ಟು ಮೀ ಆ್ಯಂಡ್ ಸರ್ ನಂದು ಓ ಬ್ಲಡ್ ಗ್ರೂಪ್ ಇದೆ, ದೆನ್ ವಾಟ್ ಈಸ್ ದಿಸ್ ಶಿ ಆಸ್ಕ್ಡ್. ಸೊ ಆವಾಗ ಈ ಎಕ್ಸಾಂಪಲನ್ನು ಅವಳಿಗೆ ಎಕ್ಸ್ಪ್ಲೇನ್ ಮಾಡಿದೆ ನಾನು. ಸೊ ಇಟ್ ಈಸ್ ನಥಿಂಗ್ ಬಟ್ ದಿಸ್ ಕ್ವಶನ್ ಈಸ್ ಆಸ್ಕ್ಡ್ ಈವನ್ ಇನ್ ಥಿಯರಿ ಆ್ಯಂಡ್ ಆಸ್ ವೆಲ್ ಆಸ್ ಸಿ ಇ ಟಿ ಒಳಗೆ ಕೇಳಿರ್ತಕ್ಕಂಥ ಕ್ವಶನ್ನು. ಮದರ್ದು ಹೆಟ್ರೋಸೈಗಸ್ ಎ ಬ್ಲಡ್ ಗ್ರೂಪ್ ಅಥವಾ ಫಾದರ್ದು ಹೆಟ್ರೋಸೈಗಸ್ ಎ ಬ್ಲಡ್ ಗ್ರೂಪ್ ಅಥವಾ ಮದರ್ದು ಬಿ ಬ್ಲಡ್ ಗ್ರೂಪ್ ಇದ್ದಾಗ ಹೆಟ್ರೋಸೈಗಸ್, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್ ಇಸ್ ಹೆಟ್ರೋಸೈಗಸ್. ಹೋಮೋಸೈಗಸ್ ಅಂದಾಗ ಕ್ಯಾಪಿಟಲ್ ಐ ಎ ಬರುತ್ತೆ. ಓಕೆ, ಇಲ್ಲಿನೂ ನೀವು ಹೋಮೋಸೈಗಸ್ ಅಂದಾಗ ಸ್ಮಾಲ್ ಐನೂ ತಗೋಬೋದು, ಐ ಬಿ ತಗೋಬೇಕಂತ ಏನಿಲ್ಲ. ಸೊ ದಿಸ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ದಿ codominance. And we are studying here about the multiple allelism. What is the meaning of multiple allelism? It can be defined in different aspects. One, single gene, it expresses more than 2 alternative forms. It is called multiple allelism ಅಂತನೂ ಡಿಫೈನ್ ಮಾಡ್ಬೋದು. ಇನ್ನೊಂದು ವೇಯಲ್ಲಿ a single gene product, it may produce more than one effect.
ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಎ ಮಲ್ಟಿಪಲ್ ಅಲಿಲಿಸಮ್. ನಿಮಗೆ ಡೆಫಿನೇಷನ್ ಕಷ್ಟ ಆದಾಗ ಅದಕ್ಕೆ ಹೇಳಿದ್ದು ಕೆಲವೊಂದು ಡೆಫಿನೇಷನ್ಗಳನ್ನು ಕಂಠಪಾಠ ಮಾಡಬಾರ್ದು ಅಂತ ಹೇಳಿ. ನಾವು ಹ್ಯೂಮನ್ ಬ್ಲಡ್ ಗ್ರೂಪಲ್ಲಿ ತಗೊಂಡಿದ್ವಿ. ಸೊ ಕ್ಯಾಪಿಟಲ್ ಐ ಇಸ್ ದ ಜೀನ್ ವಿಚ್ ಕಂಟ್ರೋಲ್ಸ್ ದಿ 3 ಅಲೀಲ್ಸ್. ಯಾವ್ದು ಇದೆ? ಕ್ಯಾಪಿಟಲ್ ಐ ಎ, ಕ್ಯಾಪಿಟಲ್ ಐ ಬಿ ಆ್ಯಂಡ್ ಸ್ಮಾಲ್ ಐ. ದೀಸ್ ಆರ್ ದ 3 ಅಲೀಲ್ಸ್. ಸೊ the one gene which produces more than 2 alternative form. ಹೌದಾ? ಇಲ್ಲಿ ಅಲೀಲ್ಸ್ ಇದೆ. ಸೊ ಮೋರ್ ದ್ಯಾನ್ 2 ಆಲ್ಟರ್ನೇಟಿವ್ ಫಾರ್ಮ್ಸ್ ಎಲ್ಲ ಎಕ್ಸ್ಪ್ರೆಸ್ ಆಗುತ್ತೆ. ಎ ಬ್ಲಡ್ ಗ್ರೂಪು, ಬಿ ಬ್ಲಡ್ ಗ್ರೂಪು, ಓ ಬ್ಲಡ್ ಗ್ರೂಪು ಅಂತ ಹೇಳಿ ಅಲ್ವಾ? ಸೊ ಅದಕ್ಕೆ ಒನ್ ಜೀನ್ ವಿಚ್ ಮೇ ಪ್ರೊಡ್ಯೂಸ್ ಆರ್ ಎಕ್ಸ್ಪ್ರೆಸ್ ಮೋರ್ ದ್ಯಾನ್ 2 ಆಲ್ಟರ್ನೇಟಿವ್ ಫಾರ್ಮ್ಸ್, ಇಟ್ ಇಸ್ ಕಾಲ್ಡ್ ಮಲ್ಟಿಪಲ್ ಅಲಿಲಿಸಮ್. ಅಥವಾ ಸಿಂಗಲ್ ಜೀನ್ ಪ್ರಾಡಕ್ಟ್ ಇಟ್ ಮೇ ಪ್ರೊಡ್ಯೂಸ್ ಮೋರ್ ದ್ಯಾನ್ 1 ಎಫೆಕ್ಟ್. ಸೊ ಆ ಡೆಫಿನೇಷನ್ಗೆ ಸೀಮಿತವಾಗಿ ಒಂದಿಷ್ಟು ಎಕ್ಸಾಂಪಲ್ಸ್ಗಳನ್ನು ಕಲಿತಾ ಇದ್ದೀವಿ. ಮಲ್ಟಿಪಲ್ ಅಲಿಲಿಸಮ್ಗೆ ನಾವು ಎ ಬಿ ಒ ಬ್ಲಡ್ ಗ್ರೂಪನ್ನು ಆಲ್ರೆಡಿ ಸ್ಟಡಿ ಮಾಡಿದ್ದೀವಿ. ಲೆಟ್ ಅಸ್ ಡಿಸ್ಕಸ್ ಬೈ ಟೇಕಿಂಗ್ ಎನ್ ಎಕ್ಸಾಂಪಲ್ ಆಫ್ ಸ್ಟಾರ್ಚ್ ಸಿಂಥಸಿಸ್ ಇನ್ ಪೀ ಸೀಡ್ಸ್. ಓಕೆ, ಇಲ್ಲಿ ಅಗೇನ್ ದ ಒನ್ ಜೀನ್ ವಿಚ್ controls the 2 alleles. You can see the 2 alleles, capital B and small b are the 2 alleles which are controlled by only one gene. Okay. And when the capital B ಅಂತಕ್ಕಂಥ heterozygote condition ಅಲ್ಲಿ ಏನಾಗುತ್ತೆ, the starch synthesis it takes place in a maximum rate and produces larger starch granules. You can see that larger starch granules it produces. But the small b homozygote condition ಅಲ್ಲಿ, ಸೊ ಇಲ್ಲಿ ಹೋಮೋಸೈಗೋಟ್ಸ್ ಇದೆ ಬಟ್ ಕ್ಯಾಪಿಟಲ್ ಬಿ ಇದೆ. ಸ್ಟಾರ್ಚ್ ಸಿಂಥಸಿಸ್ ಎಫೆಕ್ಟಿವ್ ಆಗಿ ಲಾರ್ಜರ್ ಸ್ಟಾರ್ಚ್ ಗ್ರ್ಯಾನ್ಯೂಲ್ಸ್ ಪ್ರೊಡ್ಯೂಸ್ ಆಗುತ್ತೆ. ಇಲ್ಲಿ ಸ್ಮಾಲ್ ಬಿ ಹೋಮೋಸೈಗೋಟ್ಸ್ ಇದೆ. ಇಲ್ಲೇನಾಗುತ್ತೆ, ಇಟ್ ಈಸ್ ಹ್ಯಾವಿಂಗ್ ಎ ಲೆಸ್ಸರ್ ಎಫಿಷಿಯನ್ಸಿ ಇನ್ ಸ್ಟಾರ್ಚ್ ಸಿಂಥಸಿಸ್ ಆ್ಯಂಡ್ ಪ್ರೊಡ್ಯೂಸಸ್ ಸ್ಮಾಲರ್ ಸ್ಟಾರ್ಚ್ ಗ್ರ್ಯಾನ್ಯೂಲ್ಸ್. ಓಕೆ, ಸ್ಮಾಲರ್ ಸ್ಟಾರ್ಚ್ ಗ್ರ್ಯಾನ್ಯೂಲ್ಸ್ ದ್ಯಾನ್ ದಿ ಕ್ಯಾಪಿಟಲ್ ಬಿ. ಓಕೆ, and next when the capital B and small b, so these 2 seeds they get matured, these 2 seeds get matured, the starch granule size in homozygotes capital B it will be round shape ಅಲ್ಲಿ ಇರುತ್ತೆ after the maturation of these starch granules. ಅದೇ small b ಅಲ್ಲಿ ಏನಿರುತ್ತೆ, it shows the wrinkle shape ತೋರಿಸುತ್ತೆ after maturation. ಇವೆರಡನ್ನು ನಾವು ಕ್ರಾಸ್ ಮಾಡಿದಾಗ ಅಗೇನ್ ಡ್ಯೂರಿಂಗ್ ಅ ಹೆಟ್ರೋಸೈಗೋಟ್ ಕಂಡೀಷನ್ ಅಲ್ಲಿ ಏನಾಗುತ್ತೆ, ಟ್ರೈ ಟು ಅಂಡರ್ಸ್ಟ್ಯಾಂಡ್. ಡ್ಯೂರಿಂಗ್ ಇನ್ ಹೆಟ್ರೋಸೈಗೋಟ್ ಕಂಡೀಷನ್ ವಾಟ್ ಇಟ್ ಪ್ರೊಡ್ಯೂಸಸ್, ದ ಇಂಟರ್ಮೀಡಿಯೇಟ್ ಸೈಜ್ ಆಫ್ ದಿ ಸ್ಟಾರ್ಚ್ ಗ್ರ್ಯಾನ್ಯೂಲ್ಸ್ ದಟ್ ಆರ್ ಪ್ರೊಡ್ಯೂಸ್ಡ್. ಇದರ ಅರ್ಥ ಏನಾಯಿತು ನಿಮಗೆ ಈಗ? ಯಾವಾಗ 2 ಪೇರೆಂಟ್ಗಳಿಗಿಂತ ಬೇರೆ ಕ್ಯಾರೆಕ್ಟರ್ಗಳು ಎಕ್ಸ್ಪ್ರೆಸ್ ಆಯಿತು ಅಂದರೆ F1 ಜನ್ರೇಷನಲ್ಲಿ ನಾವು ಅದನ್ನು ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂತ ಕರಿತೀವಿ. ಈವನ್ ವಿ ಕ್ಯಾನ್ ಗಿವ್ ದಿಸ್ ಎಕ್ಸಾಂಪಲ್ ಆಸ್ ಫಾರ್ ಇನ್ಕಂಪ್ಲೀಟ್ ಡಾಮಿನೆನ್ಸ್. ಓಕೆ, ಸ್ಟಾರ್ಚ್ ಗ್ರ್ಯಾನ್ಯೂಲ್ಸಲ್ಲಿ ಮೆಚುರೇಷನ್ ಆದಮೇಲೆ ಏನಿತ್ತು, ರೌಂಡು ಮತ್ತು ರಿಂಕಲ್ಲು ಸ್ಟಾರ್ಚ್ ಗ್ರ್ಯಾನ್ಯೂಲ್ಸ್ ಪ್ರೊಡ್ಯೂಸ್ ಆಗಬೇಕಾಗಿತ್ತು. ಆದರೆ ಇವೆರಡನ್ನೂ ಹೊರತುಪಡಿಸಿ ಅವೆರಡರ ನಡುವೆ ಇರ್ತಕ್ಕಂಥ ಒಂದು ಸ್ಮಾಲ್ ಸೈಜ್ ರೌಂಡ್ ಶೇಪ್ಡ್ ಸ್ಟಾರ್ಚ್ ಗ್ರ್ಯಾನ್ಯೂಲ್ ಪ್ರೊಡ್ಯೂಸ್ ಆಯ್ತು. ಈ ರೌಂಡ್ ಶೇಪೇ ಯಾಕೆ ಬಂತು ಅಂದರೆ ದ ಕ್ಯಾಪಿಟಲ್ ಬಿ ಈಸ್ ಅ ಡಾಮಿನೆಂಟ್, ಸೊ ಇಟ್ ಈಸ್ ಅ ರೌಂಡ್ ಕಲರ್ಡ್ ಅಥವಾ ರೌಂಡ್ ಶೇಪ್ಡ್. ಸೊ ಹಾಗಾಗಿ ರಿಸಿಸಿವ್ ಮೇಲೆ ಆ್ಯಕ್ಟ್ ಆದಾಗ ಏನು ಪ್ರೊಡ್ಯೂಸ್ ಮಾಡ್ತದೆ, ಸೊ ಇಟ್ ಪ್ರೊಡ್ಯೂಸಸ್ ದಿ ರೌಂಡ್ ಶೇಪ್ಡ್ ಬಟ್ ಇಂಟರ್ಮೀಡಿಯೇಟ್ ಸೈಜ್ ಆಫ್ ಬೋತ್ ದ ಪೇರೆಂಟ್ಸ್. ಓಕೆ, ಇಂಟರ್ಮೀಡಿಯೇಟ್ ಸೈಜ್ ಪ್ರೊಡ್ಯೂಸ್ ಆಗುತ್ತೆ. ಅದಕ್ಕೆ ಇದನ್ನು ಇನ್ಕಂಪ್ಲೀಟ್ ಡಾಮಿನೆನ್ಸ್ಗೆ ಎಕ್ಸಾಂಪಲ್ ಆಗಿ ತಗೊಳ್ತೀವಿ. ಇಫ್ ವಿ ಕನ್ಸಿಡರ್ ದ ಸ್ಟಾರ್ಚ್ ಗ್ರ್ಯಾನ್ಯೂಲ್ ಸೈಜ್ ಆಸ್ ಎ ಫಿನೋಟೈಪ್ ಕ್ಯಾರೆಕ್ಟರ್, then it is also example for incomplete dominance. And here we are studying that how actually that one gene can influence us to produce more than one phenotype. So ಅದನ್ನು ಎಕ್ಸಾಮಿನ್ ಮಾಡೋದಕ್ಕೋಸ್ಕರ ಮಲ್ಟಿಪಲ್ ಅಲಿಲಿಸಮ್ ಮೇಲೆ ಒಂದಿಷ್ಟು ಎಕ್ಸ್ಪೆರಿಮೆಂಟ್ಗಳನ್ನು ಮೆಂಡಲ್ ಮಾಡ್ತಾರೆ. So this is what about the multiple allelism. And I hope you understood about this multiple allelism and codominance. And still, do you have any doubts regarding this? You please drop your doubts and comments in the comment section. I will reply for your questions. And always, you please remember that a study for knowledge, not for marks. Take care and bye.